ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣರ ಟಿಕೆಟ್ ಬುಕ್ ಆಗಿದೆ. ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣರ ಟಿಕೆಟ್ ಬುಕಿಂಗ್ ಆಗಿದೆ. ನಾಳೆ ಮಧ್ಯಾಹ್ನ 12:05 ಜರ್ಮನಿಯ ಮ್ಯೂನಿಚ್ನಿಂದ ಹೊರಡಲಿದ್ದಾರೆ ಪ್ರಜ್ವಲ್ ರೇವಣ್ಣ. ನಾಳೆ ತಡರಾತ್ರಿ 12:30 ಸುಮಾರಿಗೆ ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ನಾಳೆ ತಡರಾತ್ರಿ 12:30 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬಂದ್ ಇಳಿತಾರೆ ಎಂಬ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿರೋ ಫ್ಲೈಟ್ ಟಿಕೆಟ್ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿರೋ ಅಂಥದ್ದು ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಆ ಒಂದು ಫ್ಲೈಟ್ನಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಬಿಸ್ನೆಸ್ ಕ್ಲಾಸ್ ನಲ್ಲಿ ಬಂದು ಇಳಿತಾರೆ ಪ್ರಜ್ವಲ್ ರೇವಣ್ಣ. ನಾಳೆ ಮ್ಯೂನಿಚ್ನಿಂದ ಹೊರಡ್ತಾರೆ. ಮಧ್ಯಾಹ್ನ 12:05 ಸುಮಾರಿಗೆ ಆ ಟಿಕೆಟ್ ಏನು ಬುಕ್ ಆಗಿದೆ ಅದರ ಪ್ರತಿಯನ್ನು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಸಿಕ್ಕಿರೋ ಅಂಥದ್ದು ಟಿಕೆಟ್ ಬುಕ್ ಆಗಿರೋ ಅಂಥ ಪ್ರತಿ. ಪ್ರಜ್ವಲ್ ರೇವಣ್ಣ ಅವರು ನಾಳೆ ಮಧ್ಯಾಹ್ನ 12:05 ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ನೇರವಾಗಿ ಮ್ಯೂನಿಚ್ನಿಂದ ಹೊರಟು ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಳೆ ತಡರಾತ್ರಿ 12:30 ಪ್ರಜ್ವಲ್ ರೇವಣ್ಣ ಆಗಮಿಸುವಂಥ ಸಾಧ್ಯತೆ ಇದೆ. ಟಿಕೆಟ್ನ ಪ್ರತಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ನೋಡ್ತಾ ಇದ್ದೀರಿ. ಜರ್ಮನಿಯ ಮ್ಯೂನಿಚ್ನಿಂದ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ಟಿಕೆಟ್ ಬುಕ್ಕಿಂಗ್ ಇದು. ನಾಳೆ ಮಧ್ಯಾಹ್ನ 12:05 ಅಲ್ಲಿಂದ ಹೊರಡ್ತಾರೆ. ನಾಳೆ ತಡರಾತ್ರಿ 12:30 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಬಂದು ಇಳಿತಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಅವರು ಬುಕ್ ಮಾಡಿರುವಂಥ ಟಿಕೆಟ್ನ ಪ್ರತಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮ್ಯೂನಿಚ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಅವರಿಗಾಗಲೇ ಒಂದು ವಿಡಿಯೋನ ಬಿಡುಗಡೆ ಮಾಡಿ, ಇದೇ ಶುಕ್ರವಾರ ನಾನು ನೇರವಾಗಿ ಬೆಳಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಿರ್ತೇನೆ, ಯಾರೂ ಆತಂಕ ಪಡೋ ಅಂಥದ್ದು ಬೇಡ, ನಾನೆಲ್ಲರಿಗೂ ಕೂಡ ಕ್ಷಮೆಯನ್ನು ಯಾಚಿಸ್ತೇನೆ ಅನ್ನೋ 2 ನಿಮಿಷದ 57 ಸೆಕೆಂಡ್ನ ವಿಡಿಯೋವನ್ನು ಬಿಡುಗಡೆ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಈಗ ಅವರ ಪ್ರಯಾಣ ಬೆಂಗಳೂರಿನ ಕಡೆ ಆಗತ್ತೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಜೊತೆಗೆ ನಾಳೆ ಅವರು ಜರ್ಮನಿಯ ಮ್ಯೂನಿಚ್ನಿಂದ ಮಧ್ಯಾಹ್ನ 12:05 ಹೊರಡೋ ಅಂತ ಲುಫ್ತಾನ್ಸಾ ಏರ್ಲೈನ್ಸ್ನ ವಿಮಾನದಲ್ಲಿ ಪ್ರಯಾಣವನ್ನು ಬೆಳೆಸ್ತಾರೆ. ನಾಳೆ ತಡರಾತ್ರಿ 12:30 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಅವರು ಬುಕ್ ಮಾಡಿರುವಂಥ ಟಿಕೆಟ್ನ ಪ್ರತಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಬಿಸ್ನೆಸ್ ಕ್ಲಾಸ್ ಟಿಕೆಟ್ನ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಈ ಒಂದು ವಿಮಾನದಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾ ನೇರವಾಗಿ ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿನತ್ತ ಆಗಮಿಸ್ತಾರೆ. ಇನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ SIT ತಂಡ ಕೂಡ ಆಕ್ಟಿವ್ ಆಗಿದೆ. ಕಳೆದ 3 ದಿನಗಳ ಹಿಂದೆ ಅವರೇನು ವಿಡಿಯೋನ ಬಿಡುಗಡೆ ಮಾಡಿದ್ರು, ಮೇ 31ನೇ ತಾರೀಕು ನಾನು ಬರ್ತೇನೆ, ಬೆಳಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೇನೆ ಅಂತ. ಅದೇ ನಿಟ್ಟಿನಲ್ಲಿ ಅವರು ಈಗ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸಲಿಕ್ಕೆ ಜರ್ಮನಿಯ ಮ್ಯೂನಿಚ್ನಿಂದ ಹೊರಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 12:05 ವಿಮಾನದಲ್ಲಿ. ನಾಳೆ ತಡರಾತ್ರಿ 12:30 ಬೆಂಗಳೂರಿನಲ್ಲಿ ಇರುವಂಥ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಸದ ಪ್ರಜ್ವಲ್ ರೇವಣ್ಣ ತಲುಪ್ತಾರೆ. ಈಗಾಗಲೇ 2 ಅತ್ಯಾಚಾರ ಆರೋಪಗಳು ಅವರ ವಿರುದ್ಧ ದಾಖಲಾಗಿದೆ. ಅಧಿಕೃತವಾಗಿ ನೇರವಾಗಿ ಅವರು ಎದುರಿಸ್ತಾ ಇರುವಂಥ ಆರೋಪದ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು. ರಾಜ್ಯ ಸರ್ಕಾರ ಪ್ರಕರಣವನ್ನು SITಗೆ ವರ್ಗಾವಣೆ ಮಾಡಿತ್ತು. ಈಗ ನೇರವಾಗಿ ಅವರ ಆಗಮನ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಕಡೆಗೂ ಕೂಡ ಈಗ ಮತ್ತೊಂದು ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಈ ಹಿಂದೆ 2 ಫ್ಲೈಟ್ ಟಿಕೆಟ್ ಬುಕ್ ಆಗಿ ಅದು ಕ್ಯಾನ್ಸಲ್ ಆಗಿತ್ತು. ಅದರಲ್ಲಿ ಪ್ರಜ್ವಲ್ ರೇವಣ್ಣ ಬಂದಿಲ್ಲ. ಈಗ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಮೇ 31 ಬೆಳಗ್ಗೆ 10 ಗಂಟೆಗೆ SIT ಅಧಿಕಾರಿಗಳ ಮುಂದೆ ಹಾಜರಿರ್ತೇನೆ ಅನ್ನೋ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ನಾಳೆ ಅವರ ಪ್ರಯಾಣ ಆಗತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರೋದು. ಇದರ ಬಗ್ಗೆ ವಿಶ್ಲೇಷಣೆಯನ್ನು ನೀಡೋದಾದ್ರೆ ಅಂಕಿತಾ. ಮಧುಸೂದನ್, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ದಾಖಲಾಗಿದ್ದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊನೆಗೂ SIT ಅಧಿಕಾರಿಗಳ ಮುಂದೆ ಹಾಜರಾಗೋದಕ್ಕೆ ಪ್ರಜ್ವಲ್ ರೇವಣ್ಣ ರೆಡಿ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೀವು ಹೇಳಿದ ಹಾಗೆ 2 ಬಾರಿ ಫ್ಲೈಟ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ರು. ಅದಾದ ಬಳಿಕ SIT ಅಧಿಕಾರಿಗಳು ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಅವರ ಒಂದು ಪಾಸ್ಪೋರ್ಟ್ ಅನ್ನ ಕೂಡ ರದ್ದು ಮಾಡೋದಕ್ಕೂ ಕೂಡ ಎಲ್ಲಾ ಪ್ರಕ್ರಿಯೆಯನ್ನ ಸಿದ್ಧಪಡಿಸಿಕೊಂಡ್ರು. ಅದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನ
ಮುಖವನ್ನ ಮಾಡಿ ಬಿಡ್ತಾರೆ. ಅಂದ್ರೆ ನಾನು SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಅದರಂತೆ ಅವರು ಈಗ ಮತ್ತೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಆ ಒಂದು ಟಿಕೆಟ್ ನಲ್ಲಿ ಅವರು ನಾಳೆ ಬರ್ತಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಅಂದ್ರೆ ಬಿಸ್ನೆಸ್ ಕ್ಲಾಸ್ ಅಡಿಯಲ್ಲಿ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ನಾಳೆ ಹೊರಡ್ತಾರೆ. ಅದಾದ ಬಳಿಕ 31ನೇ ತಾರೀಕು SIT ಅಧಿಕಾರಿಗಳ ಮುಂದೆ ಅವ್ರು ಹಾಜರಾಗ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಈಗಾಗಲೇ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲೂ ಕೂಡ SIT ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಅಂದ್ರೆ ಅವರು ಬಂದ ತಕ್ಷಣ ಪ್ರಜ್ವಲ್ ರೇವಣ್ಣ ಯಾವಾಗ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾರೆ ತಕ್ಷಣ ಅವರನ್ನ ವಶಕ್ಕೆ ಪಡಿತಾರೆ. ಅದಾದ ಬಳಿಕ SIT ಅಧಿಕಾರಿಗಳು ಅವರನ್ನ ತನಿಖೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಏನು ಅಂತಂದ್ರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಫ್ಲೈಟ್ ಟಿಕೆಟ್ ನ ಎಕ್ಸ್ಕ್ಲೂಸಿವ್ ಪ್ರತಿಯೂ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಅವರು ನಾಳೆ ಮಧ್ಯಾಹ್ನ 12:05 ಹೊರಡ್ತಾರೆ. ಅದಾದ ಬಳಿಕ ಅವರು ಬಂದ ತಕ್ಷಣ ಅಂದ್ರೆ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಅದನ್ನ ಹೊರತುಪಡಿಸಿ ಈಗಾಗಲೇ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಆ ಒಂದು ಟೀಮ್ ನ ಹಿರಿಯ ಅಧಿಕಾರಿಗಳ ಸಲಹೆಯನ್ನ ಕೂಡ ಪಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಜೊತೆಗೆ ಅವರು ಯಾವ ರೀತಿಯಾಗಿ ತಮ್ಮ ಮೇಲಿನ ಆರೋಪಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಮುಂದಿನ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಹಿಂದೆ 2 ಸತಿ ಅವರೇನು ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು, ಈ ಬಾರಿ ಅವರು ಬರ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇರುವಂತದ್ದು. ಯಾಕೆಂತಂದ್ರೆ ಅವರೇ ಸ್ವತಃ ವಿಡಿಯೋ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕ ಎಂಬಂತೆ ಅವರು ಬುಕ್ ಮಾಡಿರುವಂತಹ ಫ್ಲೈಟ್ ಟಿಕೆಟ್ ಕೂಡ ಈಗ ಲಭ್ಯ ಆಗಿರುವಂತದ್ದು. ಅವರು ಬರುವಂತಹ ಸಂದರ್ಭದಲ್ಲಿ ನೇರವಾಗಿ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗುವ ಮುನ್ನವೇ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಮಧುಸೂದನ್, ಅಂಕಿತಾ, ಇನ್ನು ನಾಳೆ ಅವರ ಆಗಮನದ ನಿರೀಕ್ಷೆ ಇದೆ. ನಾಳೆ ತಡರಾತ್ರಿ 12:30 ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ. ಆದರೆ ದೇಶದ ಬೇರೆ ಬೇರೆ ವಿಮಾನ ನಿಲ್ದಾಣದಲ್ಲೂ ಕೂಡ ಒಂದಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗುತ್ತಾ ಇವರ ಆಗಮನದ ಹಿನ್ನೆಲೆಯಲ್ಲಿ ಹೇಗೆ ಅಂತ. ಕಾರಣ ಏನು ಅಂದರೆ ಈ ಹಿಂದೆ ರಾಜ್ಯದ ಮಂಗಳೂರು ವಿಮಾನ ನಿಲ್ದಾಣದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಿಳಿಯುವಂತಹ ಸಾಧ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ಅಲ್ಲೂ ಕೂಡ SIT ಟೀಮ್ ಅಲರ್ಟ್ ಆಗಿತ್ತು. ಅಂಕಿತಾ, ಹೌದು ಮಧುಸೂದನ್, ಖಂಡಿತವಾಗ್ಲು ಈಗ ಏನು ಅಂತಂದ್ರೆ ಜರ್ಮನಿಯಿಂದ ಅವರು ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಬೆಂಗಳೂರಿನಲ್ಲೇ SIT ಅಧಿಕಾರಿಗಳು ಬೇಕಾದಂತಹ ಎಲ್ಲಾ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಅದರಂತೆ ಈಗ ಏನು ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿರುವಂತಹ ಫ್ಲೈಟ್ ಟಿಕೆಟ್ ಏನ್ ಸಿಕ್ಕಿದೆ ಆ ಫ್ಲೈಟ್ ಟಿಕೆಟ್ ನಲ್ಲಿ ಕನ್ಫರ್ಮ್ ಆಗಿ, ಜೊತೆಗೆ ಅದರಲ್ಲಿ ಅವರು ಯಾವ ಏರ್ಪೋರ್ಟ್ಗೆ ಬಂದು ಇಳಿತಾರೆ ಅನ್ನೋದನ್ನ ಕೂಡ ಅದರಲ್ಲಿ ನಾವು ನೋಡ್ಬೋದು. ಹಾಗಾಗಿ ಬೆಂಗಳೂರು ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಅಲ್ಲಿ SIT ಅಧಿಕಾರಿಗಳು ಎಲ್ಲಾ ರೀತಿಯ ಭದ್ರತೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಹಿಂದೆ ಅಂದ್ರೆ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ಯಾವಾಗ ದಾಖಲಾಗುತ್ತೆ, ಅದಲ್ಲದೆ ಅವರು ವಿದೇಶದಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವಾಗ ಅಧಿಕಾರಿಗಳಿಗೆ ಮಾಹಿತಿ ಸಿಗುತ್ತೆ, ಅದಾದ ಬಳಿಕ ಅಧಿಕಾರಿಗಳು ಯಾವ ದೇಶಕ್ಕೆ ಹೋಗಿರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲೂ ಕೂಡ ಏರ್ಪೋರ್ಟ್ ನಲ್ಲಿ ಒಂದು ಟೀಮ್ ಅನ್ನ ಅಲ್ಲೇ ಇಡ್ತಾರೆ. ಅಂದ್ರೆ ಏನಾದ್ರೂ ಪ್ರಜ್ವಲ್ ರೇವಣ್ಣ ಬಂದಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡಿಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ಇಲ್ಲಿ ಈಗ ಸ್ವತಃ ಪ್ರಜ್ವಲ್ ರೇವಣ್ಣ ಅವರೇ ನಾನು ಬರ್ತೀನಿ, SIT ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅನ್ನೋ ಮಾಹಿತಿಯನ್ನ ಹೇಳಿದಾರಲ್ಲ, ಆ ನಿಟ್ಟಿನಲ್ಲಿ ಅವರು ಬರ್ತಾರೆ ಅನ್ನೋದನ್ನ ಅಧಿಕಾರಿಗಳು ಕೂಡ ಈಗಾಗಲೇ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಧಿಕಾರಿಗಳೇ ನಿನ್ನೆ ಕೂಡ ನ್ಯೂಸ್ ಫಸ್ಟ್ ಗೆ ಮಾಹಿತಿ ಲಭ್ಯ ಆಗಿತ್ತು. ಅಂದ್ರೆ ಈ ಟಿಕೆಟ್ ಸಿಗೋಕ್ಕಿಂತ ಮುಂಚೆನೆ ಈಗಾಗಲೇ ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಅದರಂತೆ ಪ್ರಜ್ವಲ್ ರೇವಣ್ಣ ಈಗ ಬೆಂಗಳೂರು ಏರ್ಪೋರ್ಟ್ ಗೆ ಬರುವಂತಹ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಮಧುಸೂದನ್, ಅಂಕಿತಾ, ಇನ್ನು ಸಿಬ್ಬಂದಿಗಳು ತಂಡಗಳ ಬಗ್ಗೆ ವಿವರಣೆ ನೀಡೋದಾದ್ರೆ ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ಏರ್ಪೋರ್ಟ್ ನಲ್ಲಿ ಸರ್ವಸನ್ನದ್ಧರಾಗಿದ್ದಾರೆ, ಅಲರ್ಟ್ ಆಗಿದ್ದಾರೆ. ಎನಿ ಮೂಮೆಂಟ್ ಅವ್ರು ಬರಬಹುದು ಅಂತ. ನಾಳೆ ಮಧ್ಯರಾತ್ರಿ 12:30 ಅವರ ಆಗಮನ ಆಗ್ತಾ ಇದೆ ಅನ್ನೋ ಒಂದು ನಿರೀಕ್ಷೆ ಇದೆ. ಫ್ಲೈಟ್ ಟಿಕೆಟ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಇನ್ನು SIT ತಂಡದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದನ್ನ ವಿವರಣೆ ನೀಡಬಹುದಾ ಹೇಗೆ? ಮಧುಸೂದನ್, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣ ಏನು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿ ಹೋಗಿದ್ದಾರೆ ಅನ್ನೋದರ ಎಕ್ಸಾಕ್ಟ್ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿರ್ಲಿಲ್ಲ. ಹಾಗಾಗಿ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಮಾತ್ರ ಅಧಿಕಾರಿಗಳಿಗೆ ಕನ್ಫರ್ಮ್ ಆಗಿತ್ತು. ಅವರ ಒಂದು ಹೇಳಿಕೆ ಕೂಡ ಈ ಒಂದು ಪ್ರಕರಣಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಅಧಿಕಾರಿಗಳು 2 ಆಯಾಮದಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಒಂದು,
ಅವರ ಮೇಲೆ ಕೇಳಿ ಬಂದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರೇನಾದ್ರೂ ಆರೋಪವನ್ನ ಒಪ್ಪಿಕೊಂಡ್ರೆ ಯಾವ ರೀತಿ ಅಧಿಕಾರಿಗಳು ತನಿಖೆಯನ್ನ ಮಾಡಬೇಕು, ಒಂದು ವೇಳೆ ಅವರು ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು ಅನ್ನೋದರ ಕಂಪ್ಲೀಟ್ ಒಂದು ಸಿದ್ಧತೆಯನ್ನ ಅವ್ರು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅದರಂತೆ ಬೆಂಗಳೂರು ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಆಗಮಿಸ್ತಾ ಇದ್ದಂಗೆ ಅವರನ್ನ ಮೊದಲು ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ವಶಕ್ಕೆ ಪಡೆದ ಬಳಿಕ ಅವರಿಗೆ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತಾರೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದ ಬಳಿಕ ಅವರನ್ನ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅಧಿಕಾರಿಗಳು ಅಂದ್ರೆ ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಈಗಾಗಲೇ ಏನ್ ಆರೋಪ ಕೇಳಿ ಬಂದಿದೆ, ಅತ್ಯಾಚಾರ ಆರೋಪ ಪ್ರಕರಣ, ಆ ಒಂದು ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಹಾಜರು ಮಾಡುವಂತಹ ಪ್ರಕ್ರಿಯೆ ಆಗ್ಬೇಕಾಗತ್ತೆ. ಹಾಗಾಗಿ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅಂದ್ರೆ ಅವರನ್ನ ವಶಕ್ಕೆ ಪಡೆದ ತಕ್ಷಣ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಇನ್ನೊಂದು ಕಡೆ ಅಂದ್ರೆ ಎಲ್ಲ ಅಂದ್ರೆ ಅವರು ಬರ್ತಾ ಇದ್ದಂಗೆ ಈಗಾಗಲೇ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವ್ರಿಗೂ ಕೂಡ ಅಧಿಕಾರಿಗಳು ಬೇಕಾದಂತಹ ಭದ್ರತೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಸಾಕ್ಷಿ ನಾಶ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ವಿದೇಶದಲ್ಲಿ ಇದ್ದುಕೊಂಡೇ ವಿಡಿಯೋ ಮಾಡಿ ಅವರು ಆ ವಿಡಿಯೋವನ್ನ ಹರಿಬಿಟ್ಟಿದ್ದಾರಲ್ಲ, ಸೊ ಅವರಿಗೆ ಆಶ್ರಯ ನೀಡಿದ್ದು ಯಾರು, ಇಷ್ಟು ಟೈಮ್ ಅವ್ರು ಯಾಕೆ ಕಲ್ಲಿದ್ರು, ಅವರ ಮೇಲೆ ಕೇಳಿ ಬಂದಂತಹ ಆರೋಪ ಸುಳ್ಳಾದ್ರೆ ಅವ್ರು ಯಾಕೆ ಇಷ್ಟು ದಿನ ಬಂದಿಲ್ಲ, ಕಾನೂನು ಹೋರಾಟಕ್ಕೆ ಮುಂದಾಗಿಲ್ಲ ಅನ್ನೋ ಪ್ರಶ್ನೆಗಳು SIT ಅಧಿಕಾರಿಗಳಿಗೂ ಕೂಡ ಬರುತ್ತೆ. ಅದೇ ಆಯಾಮದಲ್ಲಿ ಅವರು ತನಿಖೆಯನ್ನ ಮಾಡೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಅವರು ಒಂದು ವಿಡಿಯೋದಲ್ಲಿ ಹೇಳಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸಾಕಷ್ಟು ಜನರ ಹೆಸರನ್ನ ಕೂಡ ಅವರು ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರು ಜೊತೆಗೆ ಹಾಸನದಲ್ಲಿರುವಂತಹ ಒಂದಷ್ಟು ಮಂದಿ ಅಂದ್ರೆ ಸೇರ್ಕೊಂಡು ಈ ರೀತಿಯಾಗಿ ನನ್ನನ್ನ ರಾಜಕೀಯದಿಂದ ದೂರ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿರುವಂತದ್ದು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅವ್ರು ಹೇಳಿದ್ದಾರೆ, ನಾನು ಡಿಪ್ರೆಷನ್ಗೆ ಹೋಗಿದ್ದೆ, ಐಸೋಲೇಷನ್ ನಲ್ಲಿ ಇದ್ದೆ ಅನ್ನೋ ಮಾತನ್ನ ಕೂಡ ಅವ್ರು ಹೇಳ್ತಾ ಇರೋಂಥದ್ದು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆಯಾಮದಲ್ಲಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಅದಲ್ಲದೆ ಇವರಿಗೆ ಯಾರು ಸಹಾಯವನ್ನ ಮಾಡಿದ್ರು, ಆಶ್ರಯವನ್ನ ಕೊಟ್ರು, ಅವೆಲ್ಲದರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಅದರ ಆಧಾರದ ಮೇಲೆ ಜೊತೆಗೆ ಸಂತ್ರಸ್ತ ಮಹಿಳೆಯರು ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅವರ ಮೇಲೆ ದಾಖಲಾಗಿರುವಂತಹ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಆದಂತಹ ವಿಚಾರಗಳೇನಿದೆ ಆ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ. ಮಧುಸೂದನ್, ಅಂಕಿತಾ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.